ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಇವತ್ತು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ದೊಡ್ಡ ಮಟ್ಟಿನ ಕಿರುಕುಳ ಆಗ್ತಾ ಇತ್ತು ಕಾಂಗ್ರೆಸ್ ನಾಯಕರಿಗೆ ಅನ್ನುವಂಥದ್ದು. ಕೋರ್ಟ್ ಇದೀಗ ಕೇಂದ್ರ ನಾಯಕರಿಗೆ ಚಾಟಿ ಬೀಸಿದೆ. ಈಗ ಎಲ್ಲ ವಿಚಾರದಲ್ಲೂ ಕೂಡ ವಿರೋಧಿಗಳನ್ನ ಅಣಿತಕ್ಕಂಥದ್ದು, ವಿರೋಧಿಗಳ ಮೇಲೆ ಕೇಸ್ ಹಾಕ್ಸ್ತಕ್ಕಂಥದ್ದು, ಪ್ರಭಾವಿ ನಾಯಕರ ಮೇಲೆ ಕೇಸ್ ಹಾಕ್ಸ್ತಕ್ಕಂಥದ್ದು, ತಮ್ಮ ಪಕ್ಷಕ್ಕೆ ಸೆಳೆತಕ್ಕಂಥದ್ದು, ಈ ರೀತಿ ಕಾರ್ಯಕ್ರಮಗಳನ್ನ ಬಿಜೆಪಿ ಮಾಡ್ಕೊಂಡ್ ಬಂದಿತ್ತು. ಅಂತಿಮವಾಗಿ ನ್ಯಾಯ ಸಿಕ್ಕಿದೆ. ಅದು ಅಂತಿಮವಾಗಿ ನ್ಯಾಯ ಸಿಗಲೇಬೇಕಲ್ಲ, ನ್ಯಾಯಕ್ಕೆ ಜಯ ಸಿಕ್ಕಿದೆ. ಏನು ಡಿ.ಕೆ. ಸುರೇಶ್ ಅಂಡ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪತ್ರದ ಮೂಲಕ ಎಫ್ಐಆರ್ ಕಾಪಿ ಕೊಡಿ ಅಂತಂದ್ರೂ ಕೂಡ ಇಡಿ ಕೊಟ್ಟಿರ್ಲಿಲ್ಲ. ಅಂದ್ರೆ ಕೇಸ್ ಹಾಕುವಂತಹ ಕೆಲಸವನ್ನ, ಮತ್ತೆ ವಿಚಾರಣೆಗೆ ಕರೆಯುವಂತಹ ಕೆಲಸವನ್ನ, ಆ ರೀತಿಯಾಗಿ ಮಾನಸಿಕ ಕಿರುಕುಳ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪ. ಪ್ರತಿ ಹಂತದಲ್ಲೂ ಕೂಡ ಅವರು ಮಾನಸಿಕವಾದ ಕಿರುಕುಳ ಕೊಡ್ತಾನೆ ಅವರೇ. ನಾವೆಲ್ಲ ಕೂಡ ಕೋರ್ಟ್ನಲ್ಲಿ ನಮಗೆ ಜಯ ಸಿಗ್ತಾನೆ ಇದೆ, ನ್ಯಾಯಕ್ಕೆ ಅಂತಿಮವಾಗಿ ಜಯ ಸಿಕ್ಕಿದೆ. ಈಗ ನರೇಗಾ ವಿಚಾರವಾಗೂ ಕೂಡ ಹೆಸರು ಬದಲಾವಣೆ ಮಾಡುವ ಮೂಲಕ ಗಾಂಧಿಯ ವಿರುದ್ಧವೇ ಒಂದು ರೀತಿಯಾದಂತಹ ಮಸೂದೆ ತರುವಂತಹ ನಿಟ್ಟಿನಲ್ಲಿ ಕೇಂದ್ರ ನಾಯಕರು ಹೊರಟಿರುವಂತಹದ್ದು. ನಿನ್ನೆ ಕೂಡ ಮಸೂದೆ ಮಂಡನೆ ಆಗಿದೆ. ನರೇಗಾನ ಕಿತ್ತಾಕ್ಬಿಡ್ಲಿ ನೇರವಾಗಿ, ಅದು ಬಿಟ್ಟು ಈ ರೀತಿ ತೊಂದರೆ ಕೊಟ್ಕೊಂಡು ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ನೋವು ಉಂಟು ಮಾಡ್ಕೊಂಡು, ನರೇಗಾ ಅಂತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ ಕೂಲಿ ಸಿಗ್ಲಿ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಮನಮೋಹನ್ ಸಿಂಗ್ ಅವರು ತಂದಂತ ಒಂದು ಕಾರ್ಯಕ್ರಮ, ಅದನ್ನ ಬಹುಶಃ ಕುತ್ತಿಗೆಯಿಸ್ಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ನರೇಗಾನ ನೇರವಾಗಿ ತೆಗೆದ್ರೆ ಜನ ಬೈತಾರೆ ಅಂತೇಳಿ ಈ ರೀತಿ ಇಂಡೈರೆಕ್ಟ್ ಆಗಿ ಅದನ್ನ ತೆಗಿಲಿಕ್ಕೆ ಹೊಂಟಿದ್ದಾರೆ. ಇದಿಷ್ಟು ಬಾಲಕೃಷ್ಣ ಅವರ ಮಾತು. ಕ್ಯಾಮರಾಮ್ಯಾನ್ ಸೂರ್ಯಪ್ರಕಾಶ್ ಜೊತೆ ದೀಪಾ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಳಗಾವಿ.